ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಧ್ರುವ, ಧ್ರುವ, ಹೇ ಸುಹಾಸಿನಿ, ಏನ್ ಮಾಡ್ತಿದ್ಯಾ? ಧ್ರುವ ಕೆಳಗ್ ಬಿದ್ದಿದ್ದಾನೆ, ಬಿಡು ನನ್ನ. ಏಯ್, ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಧ್ರುವ, 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 ಏನಾಯ್ತು ಧ್ರುವ? ಯಾಕೆ ಹೀಗೆ ಬಿದ್ಬಿಟ್ಟೆ? ಧ್ರುವ, 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 ಏನಾಯ್ತು ಧ್ರುವ? ಧ್ರುವ, ಮತ್ತೆ ವೇದಾಂತ್, ಆದ್ಯಾ, ಧ್ರುವ, ಧ್ರುವ, ಅಣ್ಣ, ವೇದಾಂತ್ ಅಣ್ಣ, ಅಣ್ಣ, ಬೇಗ ಬಾ ಇಲ್ಲಿ. ಧ್ರುವ, ಅಮ್ಮ, ಧ್ರುವ, ಧ್ರುವ, ಏನಾಯ್ತು? ಅಮ್ಮ, ಏನಾಯ್ತು ಧ್ರುವ? ಏನಾಯ್ತು ಆಮೇಲೆ ಹೇಳ್ತೀನಿ, ಪ್ಲೀಸ್ ಸ್ವಲ್ಪ ಹೇಳಿ ಬದಲು. ಧ್ರುವ, 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 ಅಮ್ಮ, ನೀವು ಧ್ರುವನ್ ಸರಿಯಾಗಿ ನೋಡ್ಕೊಳ್ತಿಲ್ವಾ? ನೀವಿಲ್ಲೇ ಇದ್ದು ಅವ್ನು ಹೇಗೆ ಕೆಳಗಡೆ ಬಿದ್ದೋದ? ಅವನು ಏನಾದರೂ ಹೆಚ್ಚು ಕಡಿಮೆ ಅಂದ್ರೆ ಯಾರು ಜವಾಬ್ದಾರಿ ಅಮ್ಮ? ಅದು ಹಾಗಲ್ಲ ವೇದಾಂತ್ ಅವ್ರೆ, ಅವ್ರು ಪರವಾಗಿಲ್ಲ ಬಿಡು ವೇದಾಂತ್. ಪಾಪ್, ಅವರೊಬ್ಬರೇ ಎಷ್ಟು ಅಂತ ನೋಡ್ಕೊಳ್ತಾರೆ. ಎಷ್ಟೇ ಆದರೂ ಅವರು ಕೆಲಸದವರು. ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ನಾವು ನೋಡ್ಕೊಂಡ ಹಾಗಾಗಲ್ಲ. ಫ್ಯಾಮಿಲಿ ಅವ್ರು ಕೇರ್ ಮಾಡೋದಕ್ಕೂ ಹೊರಗಿನವ್ರು ಕೇರ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆದ್ರೂ ಅಮ್ಮ, ಸ್ವಲ್ಪ ಕೇರ್ಫುಲ್ ಆಗಿರ್ಲೇಬೇಕು. ಇವ್ರು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಆಗಿದ್ದಾಯ್ತು ಬಿಡು ವೇದಾಂತ್. ಇನ್ಮೇಲೆ ಧ್ರುವನ್ನ ನಾವೇ ನೋಡ್ಕೊಳ್ಳೋಣ. ಆಗ ಅವನಿಗೂ ಧೈರ್ಯ ಇರುತ್ತೆ, ನಮಗೂ ಸಮಾಧಾನ ಇರುತ್ತೆ. ಧ್ರುವ, ನಿನ್ಗೇನೂ ಆಗಿಲ್ಲ ತಾನೆ? ನೀನು ಆರಾಮಾಗಿದ್ಯಲ್ವಾ? ಮಾ, ಅಲ್ಲ, ಹೌದಪ್ಪ, ಅವಳು ನಿಮ್ಮಮ್ಮ ಅಲ್ಲ. ನಿಮ್ಮಮ್ಮ ಅಂತ ಸುಳ್ಳು ಹೇಳ್ಕೊಂಡು ನಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ಲು. ಅದು ಈಗ ನಾವು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ದೀವಿ. ನನಗೆ ನಿನ್ನ ನೋವೇನು ಅಂತ ಅರ್ಥ ಆಗುತ್ತೆ ಧ್ರುವ. ಸಮಾಧಾನ ಮಾಡ್ಕೊ.
ಅಣ್ಣ, ಧ್ರುವಂಗಿನ್ನೂ ನಾವು ಅವಳನ್ನ ಆಚೆ ಹಾಕಿರೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವಳನ್ನೇ ಅಮ್ಮ ಅಂತ ಅನ್ಕೊಂಡಿದ್ದಾನೆ. ಅವಳ ಬಗ್ಗೆನೇ ನೆನ್ಸ್ಕೊಳ್ತಾ ಇದ್ದಾನೆ ಅಂತ ಅನ್ಸ್ತಾ ಇದೆ. ಅವನ್ನ ನೋಡಿದ್ರೆ ಪಾಪ ಅನ್ಸ್ತಿದೆ ಕಣು. ಹೌದು ಧ್ರುವ, ಇಷ್ಟು ದಿನ ನಮ್ಮ ಮನೇಲಿ ಅಮ್ಮ ಅಂತ ಹೇಳ್ಕೊಂಡಿದ್ದವರು ನಮ್ಮ ಹೆತ್ತ ತಾಯಿ ಅಲ್ಲ. ಅವರು ನಮ್ಮ ಆಸ್ತಿನ ಕಬಳಿಸಕ್ಕೆ ಬಂದವರು, ನಮಗೆ ಮೋಸ ಮಾಡಿದವರು. ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಸತ್ಯ ಗೊತ್ತಾದ ತಕ್ಷಣ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ದೀವಿ. ಇನ್ನು ಮುಂದೆ ನಾವು ನಮ್ಮ ತಾಯಿನ ಹುಡುಕೋ ಅವಶ್ಯಕತೆ ಇಲ್ಲ. ನಮಗೆ ಸುಹಾಸಿನಿ ಅಮ್ಮ, ವೈಜಯಂತಿ ಅಮ್ಮನೇ ಇಲ್ಲ. ಧ್ರುವ, ಅವಳು ನಮಗೆ ಆ ಥರ ಮೋಸ ಮಾಡ್ತಾಳೆ ಅಂತ ಹೇಳಿ ನಿಜವಾಗ್ಲೂ ಗೊತ್ತಿರಲಿಲ್ಲ ಕಣೋ. ಅವಳು ನಿಮಗೆ ಆಚೆ ಹಾಕಾಗಿದೆ. ನೀ ತಲೆ ಕೆಡ್ಸ್ಕೋಬೇಡ. ನೀನ್ ಫಸ್ಟ್ ಹುಷಾರಾಗು. ವೇದಾಂತ್, ಯಾವುದಕ್ಕೂ ಒಂದ್ಸಾರಿ ಡಾಕ್ಟ್ರಿಗೆ ಫೋನ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಹಾಮ, ಡಾಕ್ಟರ್. ಧ್ರುವ, ಡಾಕ್ಟರ್ ಬರ್ತಾರೆ, ನೀನೇನು ಯೋಚನೆ ಮಾಡಬೇಡ. ಹಾಯ್ ಪ್ರಜ್ವಲ್. ಹಾಯ್ ಪ್ರಜ್ವಲ್. ಹಾಯ್ ಸರ್. ನೀವು ಹೇಳಿದ್ದು ಪಾರ್ಲರು ಇದೆ ಅಲ್ವಾ? ಬಂದಿದ್ದಾಳ ಅವಳು? ಇಲ್ಲ ಸರ್, ಇನ್ನೂ ಬಂದಿಲ್ಲ. ಅವಳು ಪ್ರತಿ ಗುರುವಾರ ಇಲ್ಲೇ ಬರ್ತಾಳಂತೆ. ಇವತ್ತು ಗುರುವಾರ, ಬಂದರೂ ಬರ್ಬೋದು ಸರ್. ಇವತ್ತು ಹೇಗಾದರೂ ಮಾಡಿ ಅವಳನ್ನ ಹಿಡಿಲೇಬೇಕು ಪ್ರಜ್ವಲ್. ಅವಳಿಗೊಂದು ಗತಿ ಕಾಣಿಸ್ಲೇಬೇಕು. ಹೌದು ಬಾಬಾ, ಅವಳನ್ನ ಮಾತ್ರ ಸುಮ್ಮನೆ ಬಿಡ್ಲೇಬಾರ್ದು. ನಾವೇನು ಅಂತ ಅವಳಿಗೆ ತೋರಿಸ್ಲೇಬೇಕು. ಅವಳು ಮಾಡಿದ ಮೋಸಕ್ಕೆ ನಾವು ರಿವೆಂಜ್ ತೀರ್ಸ್ಕೊಳ್ಳೇಬೇಕು ಇವತ್ತು. ಯಾವುದೇ ಕಾರಣಕ್ಕೂ ಇವತ್ತು ಅವಳಿಗೆ ತಪ್ಪಿಸ್ಕೊಂಡು ಹೋಗೋಕೆ ಬಿಡಬಾರ್ದು. ಅವತ್ತೇನೋ ತಪ್ಪಿಸ್ಕೊಂಡ್ಲು ಅಂತ ಇವತ್ತು ಅದೇ ಸೀನ್ ಆಗಲ್ಲ ರೆಡಿ ನದ್ನಿ. ಪ್ರಜ್ವಲ್, ಅವಳು ಬರೋದಕ್ಕಿನ್ನೂ ಎಷ್ಟೊತ್ತಾಗುತ್ತೆ? ಇನ್ನೊಂದು 5-10 ನಿಮಿಷದಲ್ಲಿ ಬರ್ಬೋದು ಅನ್ಸುತ್ತೆ. ಸರ್, ಅಲ್ಲಿ ನೋಡಿ ಬಂದ್ರು. ಪ್ರಜ್ವಲ್, ರೌಡಿ ನದ್ನಿ, ಅವಳನ್ನು ಹಿಡಿದಾಕಕ್ಕೆ ಇದೆ ಪರ್ಫೆಕ್ಟ್ ಟೈಮು. ನೀವು ಇಲ್ಲೇ ಇರಿ. ಬಾಬಾ ಬಾಬಾ, ಒಂದು ನಿಮಿಷ ಇರಿ. ಅವಳು ಎಂಥ ಕ್ರಿಮಿನಲ್ ಅಂತ ಗೊತ್ತಾನೆ. ಸ್ವಲ್ಪ ಯಾಮಾರಿದ್ರು ನೀರು ಕುಡಿಸ್ಬಿಡ್ತಾಳೆ. ಅವಳು ಮೊದಲು ಒಳಗೆ ಹೋಗು, ಆಮೇಲೆ ಹೋಗಿ ಅಟ್ಯಾಕ್ ಮಾಡೋಣ.
ಹೌದು ಸರ್, ಅಮೂಲ್ಯ ಮೇಡಮ್ ಹೇಳಿದ್ದು ನಿಜ. ಫಸ್ಟ್ ಅವಳು ಒಳಗಡೆ ಹೋಗಿ ಆಮೇಲೆ ಅವಳನ್ನು ಲಾಕ್ ಮಾಡೋಣ. ಪ್ರಜ್ವಲ್, ಇವತ್ತು ಮಾತ್ರ ಇವಳನ್ನು ಬಿಡಬಾರ್ದು. ಹೇಗಾದರೂ ಮಾಡಿ ಪೊಲೀಸ್ಗೆ ಇಟ್ಕೊಡ್ಬೇಕು. ಧ್ರುವ, ಏನನ್ನಿಸ್ತಾ ಇದೆ? ಏನಾದರೂ ಫೀಲ್ ಆಗ್ತಾ ಇದೆಯಾ? ಮಿಸ್ಟರ್ ವೇದಾಂತ್, ಈಗ ಇವರ ನರ್ವಸ್ ಸಿಸ್ಟಮ್ಮು ರಿಕವರ್ ಆಗ್ತಾ ಇದೆ ಅನಿಸ್ತಾ ಇದೆ. ಇವರು ಫುಲ್ ರಿಕವರಿ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಡಾಕ್ಟರ್, ಧ್ರುವನ್ಗೆ ನಾವು ಕಮ್ಯುನಿಕೇಟ್ ಮಾಡೋದೆಲ್ಲ ಅರ್ಥ ಆಗುತ್ತಾ? ಅವನು ಹಿಂದೆ ನಡೆದಿರೋದೆಲ್ಲ ನೆನಪಿದೆಯಾ? ಡಾಕ್ಟರ್, ಧ್ರುವಂಗೆ ನಾವು ಮಾತಾಡೋದೆಲ್ಲ ಗೊತ್ತಾಗತ್ತಾ? ನಮ್ಮನ್ನು ರೆಕಗ್ನೈಸ್ ಮಾಡ್ತಾನ? ಐ ಥಿಂಕ್ ನಿಮ್ಮ ಬ್ರದರು ನನ್ನನ್ನು ಗುರ್ತಿಡಿತಾ ಇದ್ದಾರೆ ಅಂತ ಅವ್ರ ಕಣ್ಣಿನ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ನನ್ನ ಪ್ರಕಾರ ಅವ್ರಿಗೆ ಹಿಂದೆ ನಡೆದಿರೋ ಇನ್ಸಿಡೆಂಟ್ ಎಲ್ಲ ನೆನಪಾಗುತ್ತೆ. ನೀವು ಮಾತಾಡ್ತಾ ಇರೋ ಸಿಗ್ನಲ್ ಎಲ್ಲ ಅವ್ರ ಬ್ರೈನ್ಗೆ ರೀಚ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ನೀವು ಮಾತಾಡೋದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ಅವ್ರಿಗೆ ನಿಮ್ಮ ಹತ್ರ ವಾಪಸ್ ಮಾತಾಡೋಕೆ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಬ್ರೈನ್ ಪೆಟ್ಟಾದಾಗ ಈ ರೀತಿ ಆಗುತ್ತೆ. ಅದಕ್ಕೆ ಅಫೇಸಿಯಾ ಅಂತ ಕರೀತಾರೆ. ನಮ್ಮ ಬ್ರೈನಲ್ಲಿ ಬ್ರೋಕಸ್ ಏರಿಯಾ ಅಂತ ಒಂದು ಭಾಗ ಇರುತ್ತೆ. ಇಲ್ಲಿ ವೆರ್ನಿಕಿಯಾಸ್ ಏರಿಯಾ ಅಂತ ಒಂದು ಭಾಗ ಇದೆ. ಇವೆರಡು ನಾವು ಮಾತಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೇನಾದರೂ ಪೆಟ್ಟಾಗಿ ತೊಂದರೆ ಆದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇವರು ರಿಕವರಿ ಆಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಬೇಗ ಚೇತರಿಸ್ಕೋತಾರೆ ಅನಿಸ್ತಾ ಇದೆ. ನನ್ನ ಸರ್ವಿಸ್ನಲ್ಲೇ ಇಷ್ಟು ಬೇಗ ರಿಕವರಿ ಆಗೋ ಪೇಷಂಟ್ನ ನಾನು ನೋಡೇ ಇಲ್ಲ. ವೇದಾಂತ್, ಇವ್ರ ಕೈ ಕಾಲಿನ ನರಗಳು ತುಂಬ ಬೇಗ ಸರೋಗ್ತಾ ಇದೆ. ಸೊ ಅದಕ್ಕೆ ಇವರು ಅವಾಗವಾಗ ಎದ್ದು ಓಡಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ನೋ ಇಶ್ಯೂಸ್ ವೇದಾಂತ್. ಹಾಗಾದರೆ ಧ್ರುವ ಆದಷ್ಟು ಬೇಗ ಕಂಪ್ಲೀಟಾಗಿ ಮೊದಲಿನ ಥರ ಆಗ್ತಾನೆ? ಖಂಡಿತ, ನೋ ಡೌಟ್. ಏನಪ್ಪ ರಾಜೇಶ ನೀನು
ನಿನಗೆ ಡ್ಯೂಟಿ ಅಲೋಕೇಟ್ ಆಗಿದ್ದು ವಿವಿಪುರಂ ಕೋಆಪರೇಟಿವ್ ಸೊಸೈಟಿ. ನೀನು ಹೋಗಿರೋದೆಲ್ಲಿಗೆ? ಕೆಲಸ ಹೇಳಬೇಕಾದ್ರೆ ಗಮನ ಕೊಟ್ಟು ಕೇಳಿಸ್ಕೋಬೇಕು, ವಾಟ್ಸಪ್ ಮೆಸೇಜ್ಗಳನ್ನ ಸರಿಯಾಗಿ ನೋಡಬೇಕು. ಇನ್ನೊಂದು ಸಲ ಹೀಗೆಲ್ಲ ಮಾಡಬೇಡಪ್ಪ. ಹಾಂ, ಓಕೆ. ಬರೀ ಯಾಕೆ ಮುಖ ಸಪ್ಪಗಿದೆ? ಹುಷಾರಿಲ್ವಾ? ಏನು ಪರಿ ಇದು ಇನ್ವಿಟೇಷನು? ಓಹೋ, ನಮ್ಮ ಶಾಂತಾರಾಮ್ ಅವ್ರ ಮನೆ ಗೃಹ ಪ್ರವೇಶನಾ? ಅದು ನಾಡಿದ್ದೆ ಪರಿ. ನಾನು ಡ್ಯೂಟಿಗೆ ರಜೆ ಹಾಕ್ತೀನಿ, ಇಬ್ಬರು ಒಟ್ಟಿಗೆ ಗೃಹ ಪ್ರವೇಶಕ್ಕೆ ಹೋಗಿ ಬರೋಣ. ಏನಂತೀಯಾ? ನಾನು ಬರಲ್ಲ ರೀ, ನೀವು ಹೋಗಿ ಬನ್ನಿ. ಯಾಕೆ ಪುರಿ ಬರಲ್ಲ ಅಂತ ಇದೆಯಾ? ಪಾಪ ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ? ಅವ್ರಿಗೆ ಬೇಜಾರಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗಂತೂ ಬೇಜಾರಾಗುತ್ತೆ. ಅಂದರೆ ಎಲ್ಲರೂ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡ್ತಿದ್ದಾರೆ. ನಾವು ಯಾವಾಗ ಒಂದು ಪುಟ್ಟ ಮನೆ ಕಟ್ಟೋದು ಅಂತ ಅನಿಸ್ತಾ ಇದೆ. ನಾವು ಆದಷ್ಟು ಬೇಗ ಒಂದು ಮನೆ ಕಟ್ಟಿ ಎಲ್ಲರನ್ನೂ ಪೂಜೆ ಕರಿಬೇಕು ಅಂತ ಆಸೆ ಆಗ್ತಿದ್ದಾರೆ. ಹೋಗಲಿ ಬಿಡಿ, ನನಗೆ ಯಾಕೋ ಮನಸ್ಸಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ಇಷ್ಟೇನಾ? ನಾನೆಲ್ಲೋ ಬೇರೆ ಏನೋ ಕಾರಣ ಇರಬಹುದು ಅಂತ ಅಂದ್ಕೊಂಡಿದ್ದೆ. ನೋಡು ಪರಿ, ನಾವು ಮನೆ ಕಟ್ಟಿಸೋ ದಿನಗಳು ದೂರ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಪಾಯ ಹಾಕೋ ಕೆಲಸ ಪ್ರಾರಂಭ ಆಗುತ್ತೆ. ಅದಕ್ಕೇನು ಬೇಕೋ ಎಲ್ಲ ಏರ್ಪಾಟು ನಾನು ಮಾಡ್ಕೊಂಡಿದ್ದೀನಿ. ಈಗಾಗಲೇ ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ಖಂಡಿತ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ರೀ, ನೀವು ಹೇಳ್ತಿರೋದು ನಿಜಾನಾ? ನಿಜವಾಗ್ಲೂ ನಾವು ಮನೆ ಕಟ್ಟಿಸ್ತೀವ? ಹಾಂ ಪರಿ, ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ಅವರು ಹೌಸ್ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅವ್ರು ಊರಿಗೆ ಹೋಗಿದ್ದಾರೆ. ಅವ್ರು ಬರ್ತಿದ್ದ ಹಾಗೆ ಲೋನ್ ಸ್ಯಾಂಕ್ಷನ್ ಆಗಬಹುದು ಅನಿಸುತ್ತೆ. ಹೌದಾ? ನಾಡಿದ್ದು ನಾವಿಬ್ಬರು ಶಾಂತಾರಾಮ್ ಮನೆಗೆ ಹೋಗೋಣ. ಅವ್ರು ಯಾವ ಥರ ಮನೆ ಕಟ್ಟಿಸಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಆಗ ನಮಗೂ ಒಂದು ಅಂದಾಜು ಸಿಗುತ್ತೆ ನಾವು ಯಾವ ಥರ ಮನೆ ಕಟ್ಟಿಸ್ಬೇಕು ಅಂತ. ಸರಿ ರೀ, ಹಾಗೆ ಆಗಲಿ. ಬರೀ ಇಷ್ಟು ಬೇಗ ಗೃಹ ಪ್ರವೇಶದ ಕನಸು ಕಾಣ್ತಾ ಇದೆಯಾ? ಇಲ್ಲ ರೀ, ಮನೆಗೆ ಪಾಯ ಹಾಕ್ಸೋಕೆ ಒಳ್ಳೆ ದಿನ ಯಾವುದಿರಬಹುದು ಅಂತ ಯೋಚನೆ ಮಾಡ್ತಿದ್ದೆ. ಡಾಕ್ಟರ್, ಹಾಗಿದ್ರೆ ಇನ್ಮೇಲೆ ಧ್ರುವ ಓಡಾಡ್ತಾನೆ ಅಂತೀರಾ? ಸದ್ಯಕ್ಕೆ ಆ ಥರ ಏನು ಅನ್ನಿಸ್ತಾ ಇಲ್ಲ. ಬೇಕಿದ್ರೆ ನೀವು ಸಪೋರ್ಟ್ ಕೊಟ್ಟು ಓಡಾಡಿಸ್ಬೋದು. ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತಂದರೆ ವಾಕರ್ ಬೇಕಾದರೂ ಕೊಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಧ್ರುವ ಇಷ್ಟು ಬೇಗ ರಿಕವರ್ ಆಗ್ತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇದರಲ್ಲಿ ನಂದೇನೂ ಇಲ್ಲ. ನೀವೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಅದಕ್ಕೆ ಬೇಗ ರಿಕವರಿ ಆಗ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಬ್ರದರು ಇನ್ನೂ ಸ್ವಲ್ಪ ರಿಕವರಿ ಆದಮೇಲೆ ನೀವು ಅವ್ರನ್ನ ವಾಕ್ ಕರ್ಕೊಂಡು ಹೋಗ್ಬೋದು. ಧ್ರುವ, ನಿನ್ನನ್ನು ಅದೇ ದಿನ ಮೀಟ್ ಮಾಡಿಸೋದಕ್ಕೆ ನನಗೊಂದು ದಾರಿ ಸಿಕ್ತು. ಸರಿ, ನಾನು ಇಲ್ಲಿ ಬರ್ತೀನಿ. ಏನಾದರೂ ಇದ್ದರೆ ಫೋನ್ ಮಾಡಿ. ವೇದಾಂತ್, ಕೊನೆಗೂ ದೇವರು ನಮ್ಮ ಕೈ ಬಿಡ್ಲಿಲ್ಲ. ನಮ್ಮ ಧ್ರುವನ್ನ ಕಾಪಾಡ್ಬಿಟ್ಟ. ಇನ್ಮೇಲೆ ಫ್ರೆಶ್ ಏರ್ಗೋಸ್ಕರ ನಾನೇ ಇವನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ. ಧ್ರುವ, ಆದಷ್ಟು ಬೇಗ ನೀನು ಚೇತರಿಸ್ಕೊಳ್ತೀಯ. ಧ್ರುವ ಪೂರ್ತಿ ಸರಿ ಹೋಗ್ತಾನೆ ಅಂದ್ರೆ ನನಗೆ ಅಪಾಯ ತಪ್ಪಿದ್ದಲ್ಲ. ಇವನು ಹೀಗಿತ್ಕೊಂಡೆ ನನ್ನನ್ನು ನೋಡಿ ಕಣ್ಬಿಡ್ತಾನೆ. ಇನ್ನು ಪೂರ್ತಿ ಸರಿ ಹೋದ್ರೆ ನನ್ನನ್ನಂತೂ ಸುಮ್ಮನೆ ಬಿಡಲ್ಲ. ನಾನು ಏನಾದರೂ ಮಾಡಲೇಬೇಕು.